ಸೊ ಎಲ್ಲ ಒಂದು KCET ಸ್ಟೂಡೆಂಟ್ ಗೆ ಒಂದು ಗುಡ್ ನ್ಯೂಸ್ ಅಂತಂದು ಎಲ್ಲರೂ ಕೂಡ ನೋಡ್ತಾ ಇದಾರ. ಸೊ ಆಪ್ಷನ್ ಎಂಟ್ರಿ ಲಿಂಕ್ ರಿಲೀಸ್ ಆಗಿದೆ ಅಂತಂದು. ಸೊ ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದು. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರ್ತದೆ. ಜಾಸ್ತಿ ಮಾತಾಡಕ್ ಹೋಗಲ್ಲ, ಬಿಸಿ ಇದೆ ನಾನು. ಸೊ ನಾಳೆ ಅಂತಂದ್ರೆ ನಾಳೆ ನಿಮ್ಗೆ ಡೇಟ್ 19 ಇದೆ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಅಂತಂದು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಲಿಂಕ್ ಬಂದಿದೆ ಅಂತಂದು. ಲಿಂಕ್ ಬಂದಿದ್ರು ಸಹಿತ ವಾಪಸ್ ರಿಮೂವ್ ಆಗಿದೆ ಅಂತ ಕೇಳಲ್ಪಡ್ತಾ ಇದೀವಿ ಎಲ್ಲರೂ ಕೂಡ. ಸೊ ಅದ್ ಬಂದಿತ್ತು, ರಿಮೂವ್ ಆಗಿತ್ತು, ಅದು ಸೆಕೆಂಡ್ರಿ. ಆಪ್ಷನ್ ಎಂಟ್ರಿ ನಾಳೆ ಸ್ಟಾರ್ಟ್ ಆಗುತ್ತಂತ ನಿಮ್ಗೆ ಕ್ವಶನ್ ಕೇಳಿದ್ರೆ ನನ್ನ ಕಡೆಯಿಂದ ನಾಳೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಸೊ ನೋಡಿ, ಬಿಫೋರ್ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಕೇದವ್ರು ಮಾಡ್ಲೇಬೇಕು. ಎಲ್ಲ ರೆಡಿ ಇದ್ರು ಸಹಿತ ಅವ್ರಿಗೆ ಕರೆಕ್ಟ್ ಆಗಿ ಸೀಟ್ ಮೆಟ್ರಿಕ್ಸ್ ಬರ್ಬೇಕು. ಇಲ್ಲ ನಾವು ಹೋದ್ ವರ್ಷ ತರ ಮಾಡಿದೆ ಅಂತಂದ್ರೆ ಮಾಡಬಹುದು. ಸೊ ಅಂದ್ರೆ ಹೋದ್ ವರ್ಷ ಯಾವ ರೀತಿ ಮಾಡಿದ್ರು ನೋಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 17ನೇ ತಾರೀಕು ಇಂಜಿನಿಯರಿಂಗ್ ಸ್ಟಾರ್ಟ್ ಆಯ್ತು ಆಪ್ಷನ್ ಎಂಟ್ರಿ, 18ನೇ ತಾರೀಕು BS ನರ್ಸಿಂಗ್, 19ನೇ ತಾರೀಕು B ಫಾರ್ಮಾ. ಹಿಂಗೆ ಒಂದೊಂದು ಡೇಟ್ಗೆ ಏನ್ ಮಾಡಿದ್ರು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂತ ಹೋದ್ರು. ಯಾಕೆ ಆತರ ಮಾಡಿದ್ರು? ಸೀಟ್ ಮೆಟ್ರಿಕ್ಸ್ ಅವ್ರಿಗೆ ಬಂದಂಗೆಲ್ಲ ಒಂದೊಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂತ ಹೋದ್ರು ಹೋದ್ ವರ್ಷ. ಈ ವರ್ಷನೂ ಸಹಿತ ಎಲ್ಲಾ ಕೋರ್ಸಸ್ ಸೀಟ್ ಮೆಟ್ರಿಕ್ಸ್ ಕೇದವ್ರಿಗೆ ಬಂದಿಲ್ಲ. ಸೊ ಮೇ ಬಿ ಮಂಡೇ ಆನ್ವರ್ಡ್ಸ್, ನಾ ಹೇಳೋದು ಮಂಡೇ ಆನ್ವರ್ಡ್ಸ್ ಎಲ್ಲಾನು ಕೂಡ ಕೇದವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬಹುದು. ಸೊ ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಅವರು ಮಂಡೇ ಆನ್ವರ್ಡ್ ಸ್ಟಾರ್ಟ್ ಮಾಡಬಹುದು. ಸೊ ಲಿಂಕ್ ಬಂದ್ರು ಸಹಿತ ಕೇದವ್ರಿಗೂ ಸೀಟ್ ಮ್ಯಾಟ್ರಿಕ್ಸ್, ಫೀ ಸ್ಟ್ರಕ್ಚರ್ ಮತ್ತೆ ಅದ್ರ ಜೊತೆ ಶೆಡ್ಯೂಲ್ ಬಿಡಬೇಕು. ಯಾವ ಟೈಮಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಯಾವ ಟೈಮಿಂಗ್ ಎಂಡ್ ಆಗುತ್ತೆ. ಸೊ ಏನು ಕೂಡ ಶೆಡ್ಯೂಲ್ ಬಿಡದೆ ಸಡನ್ ಆಗಿ ಸ್ಟಾರ್ಟ್ ಮಾಡ್ತಾರ ಅಂತಂದ್ರೆ ಕೇದವರು ಅದರಲ್ಲೂ ಕೂಡ ಗೊತ್ತಿರುವ ಹಾಗೆ ಡೈರೆಕ್ಟ್ ಖುದ್ದಾಗಿ ಕೂತ್ಬಿಟ್ಟು ಮಾತಾಡ್ತಾರೆ. ಸೊ ಅದೆಲ್ಲಾನು ಕೂಡ ವೇಟ್ ಮಾಡ್ತಾ ಇದೀವಿ. ಕ್ಲಾರಿಫಿಕೇಶನ್ ಕೇದವ್ರು ಕೊಟ್ಟೆ ಕೊಡ್ತಾರೆ. ಆಪ್ಷನ್ ಸ್ಟಾರ್ಟ್ ಆಗುವಾಗ ಸರ್ಕ್ಯುಲರ್ ಕೂಡ ಹೊರಡಿಸ್ತಾರೆ. ಸೊ ವೇಟ್ ಮಾಡ್ರಿ. ಒಂದು ರ್ಯಾಂಡಮ್ ಥಿಂಗ್ಸ್ ಸಡನ್ ನೀವು ಏನು ಕೂಡ ಮಾಡಕ್ ಹೋಗ್ಬಾರ್ದು ಅಂತಂದ್ರೆ, ಆಪ್ಷನ್ ಲಿಂಕ್ ಸಿಕ್ತು ಅಂದ್ರೆ ಸಹಿತ ಸಡನ್ ಓಪನ್ ಮಾಡ್ಬಿಟ್ಟು ಲಾಗಿನ್ ಆಗಿಬಿಟ್ಟು ಏನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರೊಸೆಸ್ಗಳು ಸ್ವಲ್ಪ ಡಿಫ್ರೆಂಟ್ ಇರ್ತದೆ ವರ್ಷಕ್ಕಂತೂ ವರ್ಷಕ್ಕೆ. ಲಿಂಕ್ ಮಾತ್ರ ಬಿಟ್ರೆ ನಾನು ವಾಟ್ಸ್ಆಪ್ ಗ್ರೂಪ್ಸ್ ಅಥವಾ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ, ವರಿ ಮಾಡ್ಕೋಬೇಡಿ. ಬಟ್ ಆಪ್ಷನ್ ಎಂಟ್ರಿ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ ಟಿಲ್ ನಾನಾಯ್ತು ಅಥವಾ ಬೇರೆದವ್ರಾಯ್ತು ಒಂದು ಲೈವ್ ಡೆಮೋ ಬರೋವರೆಗೂ, ಅಂದ್ರೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ. ಓಕೆ, ಸೊ ವೇಟ್ ಮಾಡಿ. ಎಲ್ಲಾನು ಕೂಡ ಆಗುತ್ತೆ, ಟೈಮ್ ಕೊಡ್ತದೆ. ಈವನ್ ನೀವು ಮಾಕ್ ರಿಸಲ್ಟ್ ಬಂದ್ ಆದ ನಂತರ ಕೂಡ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಓಕೆ, ಪ್ರೀ ರೌಂಡ್ ಕೌನ್ಸಿಲಿಂಗ್ KCET ಕೋರ್ಸಸ್ ಗಳಿಗೆ ಮಾತ್ರ ಇರ್ತದ. ನೋಡೋಣ ಏನೇ ಒಂದು ಅಪ್ಡೇಟ್ ಗಳು ಬಂದ್ರು ಕೂಡ ತಿಳಿಸ್ತೀನಿ. ಅಂಡ್ ಲಿಂಕ್ ಸೇಮ್ ಆಸ್ ಯೂಶುವಲ್, ಸ್ವಲ್ಪ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ವರ್ಷಕ್ಕೊಂದು ವರ್ಷಕ್ಕೆ ಕೇದವರು ಆಪ್ಷನ್ ಇಂಟರ್ಫೇಸ್ ಡಿಫ್ರೆಂಟ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಪೇಮೆಂಟ್ ಮಾಡ್ಬಿಟ್ಟು ಪೇಸ್ ವೆರಿಫಿಕೇಶನ್ ಮಾಡೋದು ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ ಆಯ್ತಾ. ಸ್ವಲ್ಪ ವೇಟ್ ಮಾಡ್ರಿ. ಈ ಟೈಮ್ ಒಳಗೆ ನಿಮ್ಮ ಪೇಷನ್ಸ್ ಬಹಳ ಮುಖ್ಯ. ನೀವೇನೋ ರಪ್ಪಿ ತಪ್ಪಿ ಹಂಗಾದ್ರು ಮಾಡ್ಕೊಂತೀನಿ ಅಂತಂದ್ರೆ ಮುಂದೆ ರಿಗ್ರೆಟ್ ಆಗೋರು ನೀವೇ. ಓಕೆ, ಸರಿ. ಲಿಂಕ್ ಮಾತ್ರ ಸದ್ಯಕ್ಕೆ ವೆಬ್ಸೈಟ್ ಅಲ್ಲಿ ಇಲ್ಲ. ನಾ ಇದುವರೆಗೂ ಈ ವಿಡಿಯೋ ಮಾಡುವಾಗ ಬಿಫೋರ್ ಚೆಕ್ ಮಾಡ್ಕೊಂಡ್ ಬಂದಿದ್ದೀನಿ. ದಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಂದಿಲ್ಲ ಇನ್ನು. ಬಿಟ್ಟು ರಿಮೂವ್ ಮಾಡಿರಬಹುದು, ಬಟ್ ಸದ್ಯಕ್ಕಂತೂ ಇಲ್ಲ. ಲಿಂಕ್ ಕೂಡ ಎಲ್ಲೂ ಸಿಗಲ್ಲ. ಬಿಟ್ರೆ ನಾನೇ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಥವಾ ಚಾನಲ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.